ಓಕೆ, ತಿರುಪತಿ ತಿಮ್ಮಪ್ಪನ ವಿಚಾರವಾಗಿ, ಲಡ್ಡಿನ ವಿಚಾರವಾಗಿ 5 ಜನ ತುಪ್ಪ ಕೊಡೋರು ಇದ್ದಾರೆ. ಅದರಲ್ಲಿ 2020 ತನಕ ನಾವು ಕೊಡ್ತಾ ಇದ್ವಿ. ಕಳೆದ 50 ವರ್ಷಗಳಿಂದ ಒಂದೇ ಒಂದು ಚೂರು ತೊಂದರೆ ಆಗಲಿಲ್ಲ. ಈಗ ಮತ್ತೆ ನಮ್ಮ ನಂದಿನಿ ತುಪ್ಪವನ್ನೇ ಬಯಸ್ತಾ ಇದ್ದಾರೆ ಮತ್ತು ಬೇರೆಲ್ಲ ದೇವಸ್ಥಾನಗಳು ಕೂಡ ನಂದಿನಿ ತುಪ್ಪದ ಡಿಮಾಂಡೇ ಉಂಟಾಗಿದೆ, ತೊಂದರೆ ಉಂಟಾಗಿದೆ. ಆದರೆ ಇಲ್ಲಿ ನಾನು ಈಗಲೂ ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ ತಕ್ಷಣ ಒಬ್ಬ ಪತ್ರಕರ್ತನಾಗಿ ನಾನು ಹೇಳುವಂಥದ್ದು, ಇದು ಜಗನ್ ರೆಡ್ಡಿ ಕಾರಣದಿಂದಾಗಿ ಈ ಅಪಚಾರವಾಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಜಗನ್ ರೆಡ್ಡಿಯನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ರಾಜಕೀಯ ಲಾಭಕ್ಕಾಗಿ ಇಂಥ ಆರೋಪ ಪ್ರತ್ಯಾರೋಪಗಳಾದರೆ ಯಾರನ್ನು ಕೂಡ ಕ್ಷಮಿಸುವಂಥದ್ದಾಗಬಾರ್ದು. ಭಗವಂತ ತಿಮ್ಮಪ್ಪ ಯಾರನ್ನು ಕ್ಷಮಿಸಬಾರ್ದು. ಯಾಕಂದರೆ ಜಗನ್ ರೆಡ್ಡಿ ಕೂಡ ಒಂದು ಮಾತನ್ನು ಹೇಳಿದರು ನೋಡಿ, 3 ವಿಧಾನ ಇದೆ ಅಲ್ಲಿ ಒಳಗೆ ಹೋಗೋದಕ್ಕೆ, ಅದು ಹೆಂಗಾಗಕ್ಕೆ ಸಾಧ್ಯ, ನನ್ನಿಂದಲ್ಲ ಇವರಿಂದ ಆಗಿದೆ ಅಂತ ಅವರೊಂದು ಆರೋಪವನ್ನು ಮಾಡ್ತಾರೆ. ಸೊ ಅವ್ರು ಕೋರ್ಟ್ ಕೂಡ ಹೋಗ್ತಾರೆ. ಸೊ ಹಾಗಾಗಿ ರಾಜಕೀಯ ಲಾಭಕ್ಕಾಗಿ ಆಗುವಂಥದ್ದು ಒಂದು ಕಡೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಾಣಿಗಳ ಕೊಬ್ಬಿನ ಅಂಶದಿಂದ ಸೇರಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಈ ನಡುವೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರುವಂಥ ಪವನ್ ಕಲ್ಯಾಣ್ ಒಂದು ಪ್ರಾಯಶ್ಚಿತವನ್ನು ಮಾಡ್ತಾ ಇದ್ದಾರೆ. ಏನು, ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನಿಗೂ ಬಹಳ ಅಚ್ಚುಮೆಚ್ಚಾಗಿದೆ ಲಡ್ಡು. ನಾನು ಹೇಳಿದನಲ್ವಾ, ಅಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಪ್ರಸಾದಗಳನ್ನು ಕೊಡ್ತಾರೆ, ಆದರೆ ಲಡ್ಡು ತಿನ್ನದೇ ಇದ್ದರೆ ಅದು ತಿಮ್ಮಪ್ಪನ ಪ್ರಸಾದ ಆಗೋದಿಲ್ಲ. ಈಗ ನಮಗೆ ಸತ್ಯನಾರಾಯಣ ಪೂಜೆಯಲ್ಲಿ ವಡೆ, ಚಕ್ಕುಲಿ, ಜಿಲೇಬಿ, ಏನೇಡಿ ಸಪತ ಭಕ್ಷ್ಯ ಅಂತ ಕೊಡ್ತಾರಲ್ಲ, ಸಪತ ಭಕ್ಷ್ಯ ತಿನ್ನದೇ ನಮಗೆ ಸಮಾಧಾನ ಆಗೋದಿಲ್ಲ. ಹಾಗೆಯೇ ಗಣಹೋಮ, ಗಣಪತಿಯ ಗಣಹೋಮದಲ್ಲಿ ಆ ಅವಲಕ್ಕಿಯಲ್ಲಿ ಆ ಎಳ್ಳು ಆಮೇಲೆ ಆ ಒಂದು ಕಬ್ಬಿನ ತುಂಡು ಸಿಗದೇ ಇದ್ದರೆ ನಮಗೆ ಗಣಹೋಮದ ಪ್ರಸಾದ ತಿನ್ನಂಗೆ ಆಗೋದಿಲ್ಲ. ಸೊ ಹಾಗಾಗಿ ತಿಮ್ಮಪ್ಪನಿಗೆ ಲಡ್ಡು. ಇನ್ನು ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು ಬಳಕೆಯಾಗಿದೆ ಅನ್ನೋಂಥ ಆರೋಪ ಏನಿದೆ, ಕೊಬ್ಬಿನಿಂದ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಘಾಸಿಯಾಗಿದೆ. ಇದೀಗ ಆಗಮಶಾಸ್ತ್ರ ಪಂಡಿತರ ಮೊರೆ ಹೋಗಿದೆಯಂತೆ. TTD ಬೇರೆ ಬೇರೆ ಪರಿಹಾರಗಳಿರುತ್ತೆ, ಪರಿಹಾರಗಳಿಂದ ತಿಮ್ಮಪ್ಪನನ್ನು ಪ್ರಸನ್ನಗೊಳಿಸಲು ಸಿದ್ಧತೆಗಳಾಗ್ತಾ ಇದೆ. ತಿಮ್ಮಪ್ಪನ ಸನ್ನಿಧಿ ಶುದ್ಧೀಕರಣಕ್ಕೆ 3 ದಿನ ಬೇಕಾಗತ್ತೆ. ತಿಮ್ಮಪ್ಪನ ಜೀವಕಳೆಯನ್ನೇ ಕಳಶಕ್ಕೆ ತುಂಬಬೇಕಿದೆಯಂತೆ. ಈ ನಡುವೆ ಪ್ರಾಯಶ್ಚಿತಕ್ಕಾಗಿ 11 ದಿನದ ದೀಕ್ಷೆ ತೊಟ್ಟಿದ್ದಾರೆ DCM ಪವನ್ ಕಲ್ಯಾಣ್. ಅವರು ನಂಬೂರಿನ ದಶಾವತಾರ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಪ್ರಾಯಶ್ಚಿತ ದೀಕ್ಷೆಯಾಗಿ ಗೋವಿಂದ ದೀಕ್ಷೆಯನ್ನು ತೊಟ್ಟಿದ್ದಾರೆ. ಈಗ ನಾವು ಅಯ್ಯಪ್ಪ ದೀಕ್ಷೆ ಅಥವಾ ಹನುಮಾನ್ ದೀಕ್ಷೆ ಇದೆಲ್ಲ ಮಾಡ್ತೀವಲ್ವಾ, ಅಯ್ಯಪ್ಪನಲ್ಲಿಗೆ ಹೋಗುವಾಗ 48 ದಿವಸಗಳ ವ್ರತಾಚರಣೆ ಮಾಡ್ತೀವಿ. ಆಮೇಲೆ ಬಾಬಾ ಬುಡನಗಿರಿಯಲ್ಲಿ ವ್ರತಾಚರಣೆ ಮಾಡ್ತಾರೆ ಹಿಂದೂಗಳು. ಹಾಗೇನೇ ಇದು ವೆಂಕಟೇಶ್ವರ ದೀಕ್ಷೆ. ಕಷಾಯ ವಸ್ತ್ರದ ಮಾಲೆ ಧರಿಸಿದ ಪವನ್ ಕಲ್ಯಾಣ್ ಕಟ್ಟುನಿಟ್ಟಿನ ಉಪವಾಸ ವ್ರತವನ್ನು ಮಾಡಲಿದ್ದಾರೆ. ಅಯ್ಯಪ್ಪನ ಮಾಲೆಯಂತೆ ಕಟ್ಟುನಿಟ್ಟಿನ ನಿಯಮ ಇರುತ್ತೆ, ನಿಯಮ ಪಾಲಿಸಿದರೆ ಗೋವಿಂದನ ಕೃಪೆಗೆ ಪಾತ್ರವಾಗಬಹುದಂತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನ ಸ್ನಾನ ಮಾಡಬೇಕು, ಕಡ್ಡಾಯವಾಗಿ ತುಳಸಿ ಮಾಲೆಯನ್ನು ಧರಿಸಲೇಬೇಕು, ಸದಾ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು, ಸಂಸಾರಿಯಾಗಿದ್ದರೆ ಮನೆಯಿಂದ ದೂರವಿರಬೇಕು, ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸಬೇಕು, 1 ಹೊತ್ತಿನ ಊಟವನ್ನಷ್ಟು ಮಾತ್ರ ಸೇವಿಸಬೇಕು. 11 ದಿನ, 22 ದಿನ ಅಥವಾ 40 ದಿನ ಈ ದೀಕ್ಷೆ ಆಚರಿಸ್ತಾರೆ. ಇದೇ ವ್ರತವನ್ನು ಇದೀಗ ಪವನ್ ಕಲ್ಯಾಣ್ ಪಾಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಪವನ್ ಕಲ್ಯಾಣ್ ಮಾತಾಡಿದ್ದಾರೆ ಕೂಡ, ಕೇಳಿಸ್ಕೊಂಡು. కానీ దేశంలో కోట్లాది మంది హిందువులు అపవిత్రమైతే, ఈ ప్రసాదం అపవిత్రమైతే ఒక్కరు కూడా మాట్లాడకూడదు, ఇది సెక్యులర్ వ్యవస్థకు విఘాతం అంటే హిందువులకి మనోభావాలు ఉండవా? ఇది ఒక్కరు నిందించట్లా, అసలు మీరు ప్రస్తావన చేయకూడదు, ఇది తప్పు, ఇది మాట్లాడకూడదంటే ఎట్లా? ఇదే వేరే మతానికి మీరు అన్వయిస్తారా? నేను అన్ని మతాల్ని సమానంగా గౌరవించేవాడిని, ఇస్లాంని గౌరవించేవాడిని, క్రిస్టియానిటీని గౌరవించేవాళ్ళం మేమందరం. సనాతన ధర్మం అని మొత్తుకుంటున్నాం. దేనికి సనాతన ధర్మం అంటే? సనాతన ధర్మానికి ఒకరు ప్రారంభించింది కాదు, ఇది ఒక వ్యక్తి ఒక కూర్చోబెట్టి ఒకరు స్టార్ట్ చేసింది కాదు. ఇది కొన్ని వేలాది సంవత్సరాలుగా అన్ని మతాలని, అన్ని విశ్వాసాలని అలింగనం చేసుకున్న నేల ఇది. ನೋಡಿ, ಪವನ್ ಕಲ್ಯಾಣ್ ಹೇಳುವಂಥದ್ದು, ಭಾರತದಲ್ಲಿ ಸನಾತನ ಧರ್ಮಕ್ಕೆ ಅಪಚಾರಗಳಾದಾಗ ಯಾಕೆ ಪ್ರಶ್ನೆ ಎತ್ತಬಾರ್ದು ಅಂಥೇಳಿ. ನಮ್ಮ
ಡ್ಯಾಶ್ ಬುದ್ಧಿಜೀವಿಗಳಿಗೆ ಕೆಲವು ಅಭ್ಯಾಸ ಇರುತ್ತೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ ತಕ್ಷಣ ಅದು ಸರಿ ಇಲ್ಲ, ಮೂಢನಂಬಿಕೆ, ಮತ್ತೊಂದು ಅಂತೇಳಿ. ನೋಡಿ, ಇಸ್ರೇಲ್ ಗಲಾಟೆ ಇದೆಯಲ್ಲ, ಇಸ್ರೇಲ್ ಗಲಾಟೆ ಯಾವ ಕಾರಣಕ್ಕಾಗಿ ಅಲ್ಲಿ ಆ ಬೆತ್ಲೆಹೇಮಲ್ಲಿ ಗಲಾಟೆ ಆಗೋದು? ಆ ಸ್ಥಳ ನಮ್ಮದು ಅಂತ ಯಹೂದಿಗಳು, ನಮ್ಮದು ಅಂತ ಮುಸ್ಲಿಮರು, ನಮ್ಮದು ಅಂತ ಕ್ರಿಶ್ಚಿಯನ್ನರು ಗಲಾಟೆ ಮಾಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ. ಅದರ ಬಗ್ಗೆ ಬಿಡ್ರಪ್ಪ, ಅದನ್ನೆಲ್ಲ ಯಾಕೆ ಮಾತಾಡ್ತೀರಿ? ಅದನ್ನೆಲ್ಲ ಈಗ ನಾವು ಹೇಳ್ತೀವಲ್ಲ, ಮಂದಿರ ಮಸೀದಿಗಳನ್ನೆಲ್ಲ ಏನು ನೆಲಸಮ ಮಾಡಿಬಿಟ್ಟು ಎಲ್ಲ ಅದನ್ನು ಯಾರೂ ಹೇಳಲ್ಲ, ಅಲ್ಲಿದನ್ನು ಯಾರೂ ಹೇಳಲ್ಲ, ದಮ್ಮೇ ಇಲ್ಲ ಯಾರು ಕೂಡ. ಹಿಂದೂ ಧರ್ಮದಲ್ಲಿ ಏನಿದೆ ಅಂತಂದರೆ, ಹಿಂದೂ ಧರ್ಮದಲ್ಲಿ ಕಟ್ಟುನಿಟ್ಟು ಅನ್ನೋದಿರೋದಿಲ್ಲ. ಕಟ್ಟುನಿಟ್ಟು ಅಂದರೆ ನೋಡಪ್ಪ, ಇದು ನಮ್ಮ ಪಾಲಿಸಿ, ಇದನ್ನು ನೀನು ಪಾಲಿಸಿದರೆ ಮಾತ್ರ ನೀನು ಹಿಂದೂ, ಹಂಗಿಲ್ಲ. ಪಾಲಿಸಿಲ್ವಾ ತಲೆ ಕಡಿತೀವಿ, ಹಂಗಿಲ್ಲ. ಹಿಂದೂ ಧರ್ಮದಲ್ಲಿ ಇರೋದು, ಸನಾತನ ಧರ್ಮದಲ್ಲಿರೋದು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡು, ಪ್ರತಿಯೊಂದನ್ನು ಪ್ರಶ್ನೆ ಮಾಡು. ಅದು ಯಾಕೀಗೆ ಎಲ್ಲದಕ್ಕೂ ಅವಕಾಶ. ಹಾಗಾಗಿ ನಮ್ಮಲ್ಲಿ ಬೇರೆ ಬೇರೆ ಶಾಖೆಗಳು ಉಂಟಾಗತ್ತೆ. ಗಾಣಪತ್ಯ, ವೈಷ್ಣವ, ಆಮೇಲೆ ಶಾಕ್ತ್ಯ, ಶೈವ, ಎಲ್ಲ ರೀತಿಯಲ್ಲೂ ಕೂಡ ನಿನಗೆ ಯಾವ ರೀತಿಯಲ್ಲಿ ಅನುಕೂಲ ಅಂತ ಅನಿಸುತ್ತೆ, ನಿನಗೆ ಯಾವ ರೀತಿಯಲ್ಲಿ ಬೆಸ್ಟ್ ಅನಿಸುತ್ತೆ ಆ ರೀತಿಯಲ್ಲಿ ದೇವರನ್ನು ಆರಾಧನೆ ಮಾಡ್ಕೊಳ್ಳಪ್ಪ. ನೀನು ಯಾವ ರೀತಿಯಲ್ಲಿ ನಿನಗೆ ಅನಿಸುತ್ತೆ, ಏನು ಅನಿಸ ನನಗೆ ಯಾವ ದೇವರು, ಏನು ನಿರಾಕಾರ ಬ್ರಹ್ಮ, ಡೈರೆಕ್ಟಾಗಿ ಮೇಲೆ ನೋಡು ಅಂತ. ಆಯಿತಾ? ವಿಗ್ರಹ ಪೂಜೆ ಬೇಡ, ಬೇಡ. ಇಲ್ಲ ನಾನು ಮರವನ್ನು ಮಾತ್ರ ಮಾಡ್ಕೊ, ಇಲ್ಲ ನಾನು ಸೂರ್ಯಚಂದ್ರ ಮಾಡ್ಕೊ, ಇಲ್ಲ ನನ್ನ ತಂದೆ ತಾಯಿಗಳನ್ನು ಓಕೆ. ಬೇರೆ ಧರ್ಮದಲ್ಲಿ ಆ ಒಂದು ಪ್ರಜಾಪ್ರಭುತ್ವ ಅವಕಾಶನೇ ಇಲ್ಲ. ಎಲ್ಲ ಕಡಗದ ಅಲಗೆಲೇ ಹಿಂಗೆ ಕೇಳಬೇಕಷ್ಟೇ. ಇಲ್ಲಾಂತಂದರೆ ನೆಕ್ಸ್ಟು ಏನು ಸಾಯೋ ಹೊತ್ತಲ್ಲಿ ಅವಕಾಶ ಕೊಡೋದಿಲ್ಲ, ಮಸೀದಿಯಲ್ಲೂ ಕೊಡೋದಿಲ್ಲ ಅಥವಾ ಚರ್ಚಲ್ಲೂ ಕೊಡೋದಿಲ್ಲ ಅಂತೇಳಿ. ಹಿಂದೂ ಧರ್ಮದಲ್ಲಿ ಅಂತ ಪ್ರಾಬ್ಲಮೇ ಇಲ್ಲ. ಆತನ ಶವವನ್ನು ಸುಡಬೇಕು ಅಂತಂದರೆ ಆತನಿಗಿಷ್ಟ ಇಲ್ಲ ಅಂತಂದರೆ ಹೂಳ್ಬೋದು, ಆತನಿಗಿಷ್ಟ ಇಲ್ಲ ಅಂತಂದರೆ ಆತ ಬರೆದುಬಿಟ್ರೆ ಡಾಕ್ಟ್ರುಗಳಿಗೆ ಕೊಡ್ಬೋದು, ಆಸ್ಪತ್ರೆಗೆ ದಾನ ಮಾಡಿಬಿಡ್ಬೋದು. ಇಷ್ಟೆಲ್ಲ ಅವಕಾಶ, ಪ್ರತಿಯೊಂದನ್ನು ಕ್ವಶನ್ ಮಾಡೋದಕ್ಕೆ ಅವಕಾಶ. ಹಾಗಿರುವಾಗ ಇಷ್ಟು ದೊಡ್ಡ ಸನಾತನ ಧರ್ಮಕ್ಕೆ ಅನ್ಯಾಯವಾದಾಗ ಮಾತನಾಡದೇ ಇದ್ದರೆ ಯಾವಾಗ ಮಾತನಾಡಬೇಕು? ಅದು ಕೂಡ ಭಾರತದಲ್ಲಿ. ತಿರುಪತಿಯಲ್ಲಿ ನಡೆದ ಪ್ರಸಾದ ಅಪಚಾರ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಬೇರೆ ಬೇರೆ ದೇವಸ್ಥಾನಗಳಿಗೆ ಪೂರೈಕೆ ಆಗ್ತಾ ಇರುವಂತಹ ತುಪ್ಪದ ಪರೀಕ್ಷೆ ನಡೆಯಬೇಕು ಅಂತ ಕೂಡ ಆಗ್ರಹ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ತಿರುಪತಿಯಲ್ಲಿ ಶುದ್ಧೀಕರಣ ಕಾರ್ಯ ಭರದಿಂದ ಶುರುವಾಗಿದೆ. ನಮ್ಮ ರಿಪಬ್ಲಿಕ್ ಕನ್ನಡದ ಆ್ಯಂಕರ್ ರಂಜಿತ್ ಶಿರಿಯಾರ್ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಏನಾಯ್ತು ಇವತ್ತು, ಆಮೇಲೆ 11 ದಿನಗಳ ವ್ರತವನ್ನು ಕೂಡ ಶುರು ಮಾಡಿದ್ದಾರೆ ಪವನ್ ಕಲ್ಯಾಣ್. ಬಹಳ ಕಠಿಣ ವ್ರತ ಅದು, ಇದರ ಬಗ್ಗೆ ಕೂಡ ಹೇಳ್ತೀನಿ. ಮೊದಲಿಗೆ ಇವತ್ತೇನಾಯಿತು ತಿರುಪತಿಯಲ್ಲಿ ಬನ್ನಿ ನೋಡೋಣ. ತಿರುಪತಿ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಮಹಾ ಅಪಚಾರ. ಲಡ್ಡು ಕಳಂಕ ತೊಳೆಯಲು ಮುಂದಾದ ಸರ್ಕಾರ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ತಯಾರಿಕೆ ವೇಳೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗುತ್ತಿತ್ತಂತೆ. ಯಾವಾಗ ವಿವಾದ ಭುಗಿಲೆದ್ದಿತ್ತು, ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ. ಕೋಟ್ಯಾಂತರ ಭಕ್ತರು ಸೇವಿಸಿದ್ದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆತಿತ್ತು. ಅದೇ ಕಾರಣಕ್ಕೆ ಬಾಲಾಜಿ ಸನ್ನಿಧಾನದಲ್ಲಿ ಶುದ್ಧೀಕರಣ ಹಾಗೂ ಹೋಮ ಹವನ ನಡೆಸಲಾಗಿದೆ. ಕೊಬ್ಬು ಪತ್ತೆಗೆ ಎಸ್ಐಟಿ ರಚಿಸಿದ ನಾಯ್ಡು. ಕಲಬೆರಕೆ ತುಪ್ಪದ ತನಿಖೆ ನಡೆಸಲು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಹಿಂದೂ ದೇವಾಲಯಗಳ ಪಾವಿತ್ರ್ಯತೆ ಕಾಪಾಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿವಿಧ ವಲಯಗಳಿಂದ ಒತ್ತಡ ಬರ್ತಿದೆ. ಆದ್ದರಿಂದ ಎಸ್ಐಟಿ రచిಸಲಾಗಿದೆ. వెంకటేశ్వర స్వామి దగ్గర హిందూ సాంప్రదాయ ప్రకారం ఇంట్లో ఎవరైనా చనిపోతే 1 year వెళ్ళాం. అది అపచారం. మా తండ్రి చనిపోయాడు, నేను సీఎం గా ఉన్నా, వెళ్లేదు 1 year. నేను బ్రహ్మోత్సవానికి కూడా పోయినట్లేదు ఆ సంవత్సరం. దట్ ఈజ్ మై ఆచారం. కొడుకు చనిపోతే 12వ రోజు వస్తావా నువ్వు? అపవిత్రం కాదా? నీకు కాకపోవచ్చు, దేవునికి.
అది ఒక ఆచారం. మీరు ఎప్పుడు కూడా గుర్తుపెట్టుకోవాల్సింది, సోనియా గాంధీ వచ్చి అఫిడవిట్ ఇచ్చారు, నాకు దేవుని పైన నమ్మకం, దర్శనం చేసుకుంటానని. అబ్దుల్ కలాం ప్రెసిడెంట్ ఆఫ్ ఇండియా ఒక అఫిడవిట్ ఇచ్చాడు, నేను వెంకటేశ్వర స్వామి పైన నమ్మకం ఉంటుంది, నేను దర్శనం చేసుకుంటాను. ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸ್ತಾ ಇರುವ ವಿಚಾರವನ್ನ ಬಹಿರಂಗಪಡಿಸಲು ಭಗವಂತನೇ ನನಗೆ ಪ್ರೇರಣೆ ನೀಡಿದ್ರು ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.